ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮತ್ಗುರು ಸಮಾರಂಭ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರೋಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಪ್ರಮೋದ ಶ್ರೀ ಸತ್ಯಾತ್ಮಗುರು ತದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೇರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಶ್ರೀಮದ್ ಕೃಷ್ಣಚಾರಿತ್ರಮಂಜರಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಇಂದ್ರಾರಾಧ್ಯೋಃ ಅಮರೇಂದ್ರ ಪ್ರಿಯಮಗಂ ಆಹೃತ್ಯ ದೇವಾನ್ ವಿಜಿತ್ಯ ಪ್ರಾಪ್ಯಾಥ ದ್ವಾರಕಾಂ ಯಃ ಸುತಮತಿರುಚಿರಂ ರುಕ್ಮಿಣೀತಃ ಪ್ರಪೇದೆ. ಭ್ರಾತೃವ್ಯಂ ಪೌಂಡ್ರಕಾಖ್ಯಂ ಪುರಧಮನೋ ಕೃತ್ತಶೀರ್ಷಸ್ತದೀಯಃ ಪತ್ಯೋತ್ಪನ್ನಾಂಚ ಕೃತ್ಯಾಂ ರಥಚರಣರುಚ ಕಾಲಯನ್ ಕಾಮಧುಕ್ ಸ್ಯಾತ್. ಇದು ಕೃಷ್ಣಚಾರಿತ್ರ ಮಂಜರಿಯಲ್ಲಿ 19ನೇ ಶ್ಲೋಕ. ನಾನು 16ನೇ ಶ್ಲೋಕದ ವಿವರಣೆ ಮಾಡುವಾಗಲೇ 17, 18ರ ಶ್ಲೋಕದ ಸಾರವನ್ನು ಸ್ವೀಕರಿಸಿ ಆ 3 ಶ್ಲೋಕದ ಸಂದರ್ಭವನ್ನು 16ನೇ ಶ್ಲೋಕದ ಸಂದರ್ಭದಲ್ಲಿ ವಿವರಣೆ ಮಾಡಿದ್ದರಿಂದಾಗಿ 17ನೇ 18ನೇ ಶ್ಲೋಕದ ಸಾರ ಬಂದದ್ದರಿಂದಾಗಿ ಈಗ 19ನೇ ಶ್ಲೋಕದಿಂದಲೇ ಈ ವಿಚಾರವನ್ನು ನಾನು ಮುಂದುವರಿಸ್ತೇನೆ. ಶ್ರೀಕೃಷ್ಣ
ನರಕಾಸುರನನ್ನು ಸಂಹಾರ ಮಾಡಿ 16,100 ಜನ ಹೆಣ್ಣು ಮಕ್ಕಳನ್ನು ಮದುವೆಯಾಗಿ ಭಗದತ್ತನನ್ನು ನರಕಾಸುರನ ಮಗನಾದ ಭಗದತ್ತನನ್ನು ಅವನ ಸ್ಥಾನದಲ್ಲಿ ಕೂಡಿಸಿ ಆನಂತರ ಅದಿತಿ ದೇವಿಯ ಕುಂಡಲಗಳನ್ನು ಕೊಡುವುದಕ್ಕೋಸ್ಕರ ಇಂದ್ರಲೋಕಕ್ಕೆ ಬರ್ತಾನೆ. ಅತಿದೇವಿಯ ಕುಂಡಲಗಳನ್ನು ಕೊಟ್ಟ ನಂತರ ನಂದನವನದಲ್ಲಿ ವಿಹಾರ ಮಾಡುವಾಗ ಸತ್ಯಭಾಮ ನೆನಪು ಮಾಡ್ತಾಳೆ, ಅಂದು ನೀವು ನಾರದರು ತಂದುಕೊಟ್ಟ ಪಾರಿಜಾತ ಹೂವನ್ನು ರುಕ್ಮಿಣಿಗೆ ತುಂಬಿದ ಸಭೆಯಲ್ಲಿ ಕೊಟ್ಟಾಗ ನಾನು ಸಿಟ್ಟು ಮಾಡಿಕೊಂಡು ಜಗಳಾಡಿದ್ದೆ. ಆಗ ನೀವು ನಿನಗೆ ಪಾರಿಜಾತ ಹೂವೇಕೆ, ಸ್ವರ್ಗಲೋಕದ ಪಾರಿಜಾತ ಗಿಡವನ್ನೇ ತಂದು ಕೊಡ್ತೀನಿ ಅಂತ ಹೇಳಿದ್ರಿ. ಇಂತಹ ಸಂದರ್ಭದಲ್ಲಿ ಈಗ ಹೇಗೂ ಈ ಇಂದ್ರಲೋಕದ ವನಕ್ಕೆ ಬಂದಿದ್ದೇವೆ, ಕಿತ್ಕೊಂಡ್ಬಿಡಿ ಅಂತ ಭಗವಂತನಿಗೆ ಇಂದ್ರನ ಮೇಲೆ ದ್ವೇಷ ಇಲ್ಲ, ಅವನ ಪರಮಭಕ್ತ. ಆದರೆ ವಾಯುದೇವರ ನಂತರ ದೇವತೆಗಳಿಗೆ ಆಗಾಗ ಸ್ವಲ್ಪ ಅಜ್ಞಾನ ಅಹಂಕಾರ ಬರ್ತಾ ಇರ್ತಾರೆ. ಅದನ್ನು ದೂರ ಮಾಡಬೇಕು ಮತ್ತು ಪುನಃ ಅವರು ಭಕ್ತಿಯ ಈ ಪ್ರವಾಹದಲ್ಲಿ ಪುನಃ ಸೇರಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಪರಮಾತ್ಮ ಕೆಲವು ಸಲ ನಾಟಕ ಮಾಡ್ತಾ ಇರ್ತಾನೆ. ಸ್ವಲ್ಪ ಕಾಲ್ ಕೆದರಿ ಜಗಳ ತೆಗೆದಂತೆ ತೆಗಿತಾನೆ. ನಂದನ ಮನಕ್ಕೆ ಹೋಗ್ತಾನೆ. ಎಡಗೈಯಿಂದ ಪಾರಿಜಾತ ಗಿಡವನ್ನು ಕಿತ್ತಿ ತನ್ನ ಗರುಡನ ಮೇಲೆ ಇಡ್ತಾನೆ. ಈ ಸುದ್ದಿ ದ್ವಾರಪಾಲಕರು ವಿರೋಧ ಮಾಡ್ತಾರೆ. ಕೃಷ್ಣ ಅವರನ್ನು ಸೋಲಿಸಿ ಓಡಿಸ್ತಾನೆ. ಇಂದ್ರನಿಗೆ ಸುದ್ದಿ ತಿಳಿದಾಕ್ಷಣಕ್ಕೇನೆ ಕೃಷ್ಣ ದೇವರು ಆರಾಧ್ಯ, ಎಲ್ಲವೂ ಅವನದೇ ಅಂತ ಅನ್ನೋದು ಮರ್ತೋಯ್ತು. ಮನುಷ್ಯ ಸ್ವಾರ್ಥದಲ್ಲಿ ಬಹಳ ಮುಳುಗಿದಾಗ ಆಗ ದೇವರನ್ನು ಮರೆತು ಬಿಡ್ತಾನೆ. ಹೀಗಾಗಿ ಇಂದ್ರನ ಕಡೆಗೆ 8 ದಿಕ್ಪಾಲಕ ದೇವತೆಗಳು, ಅದರಲ್ಲಿ ಅಗ್ನಿ ಇದ್ದ, ಯಮಧರ್ಮರಾಜ ಇದ್ದ, ನಿವೃತ್ತಿ ಇದ್ದ, ವರುಣ ಇದ್ದ, ಆನಂತರ ವಾಯವ್ಯ ಕೋಣದ ಅಧಿಪತಿಯೂ ಕೂಡ ಇದ್ದ ಕುಬೇರ, ಆನಂತರ ರುದ್ರದೇವರು, ಎಲ್ಲರೂ 8 ದಿಕ್ಪಾಲಕರು ಆ ಕಾಲದಲ್ಲಿ ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಬಂದಿದ್ದಾರೆ. ಶ್ರೀಕೃಷ್ಣ ಯುದ್ಧ ಮಾಡ್ತಾ ಮಾಡ್ತಾ ದಣಿದ ನಾಟಕ ಮಾಡ್ತಾನೆ. ಆಗ ಸತ್ಯಭಾಮ ಹೇಳ್ತಾಳೆ, ಸ್ವಾಮಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ, ಎಲ್ಲ ನಾಟಕ ಇದು, ಭಗವಂತನಿಗೆ ಶ್ರಮ ಅಂತನ್ನೋದಿಲ್ಲ, ಸರ್ವಥಾ ಇಲ್ಲ ಅಂತ ಹೇಳಿ ಪರಮಾತ್ಮನ ಕೈಯಲ್ಲಿದ್ದ ಶಾರ್ಗ ಧನುಷ್ಯವನ್ನು ತೆಗೆದುಕೊಂಡು ಆಗ ಸತ್ಯಭಾಮ ದೇವಿ ಯುದ್ಧ ಮಾಡಿ ಇಂದ್ರಾದಿ ಸಕಲ ದಿಕ್ಪಾಲಕಗಳನ್ನು ಸೋಲಿಸಿಬಿಡ್ತಾಳೆ. ಅವರೆಲ್ಲರೂ ಕೂಡ ಸೋತು ಶರಣಾಗತರಾಗ್ತಾರೆ. ಯಾಕೆ? ಪರಮಾತ್ಮನ ನಂತರ ಜಗತ್ತಿನಲ್ಲಿ ಸರ್ವಶ್ರೇಷ್ಠಳು ನಾನು ಅನ್ನುವ ಸಿದ್ಧಾಂತವನ್ನು ಪುನಃ ಸ್ಥಾಪನೆ ಮಾಡಬೇಕು. ಜನರು ಕೆಲವು ಸಲ ಮರೀತಾರೆ, ಕೇವಲ ದುಡ್ಡಿನ ದೇವತೆ ಅಂತ ಹೇಳಿ ತಿಳಿದುಕೊಳ್ತಾರೆ. ಅವರ ಆ ಅಂಧವಿಶ್ವಾಸವನ್ನು ದೂರ ಮಾಡಿ ತಾನು ಭಗವಂತನ ನಂತರ ಸರ್ವೋತ್ತಮಳು ಅಂತ ಹೇಳಿ ತೋರಿಸುವುದಕ್ಕೋಸ್ಕರ. ಇಲ್ಲ, ಮತ್ತೆ ಸತ್ಯಭಾಮ ಬಿಲ್ಲು ವಿದ್ಯೆಯನ್ನು ಕಲ್ತಿದ್ಲೆ, ಹೌದು, ಸತ್ಯಭಾಮ 64 ಕಲೆಗಳಲ್ಲಿ, ಸತ್ಯಭಾಮ ರುಕ್ಮಿಣಿ ಎಲ್ಲರೂ 64 ವಿದ್ಯೆಗಳಲ್ಲಿ ಪರಿಣತರು. ಆಗಿನ ಕಾಲದ ರಾಜಕುಮಾರರಿಗೆ ಎಲ್ಲ ವಿದ್ಯೆ ಕಲಿಸ್ತಾ ಇದ್ರು. ಅದರಲ್ಲಿ ಅಂತೂ ಕೂಡ ತಮೋಗುಣವನ್ನು ವ್ಯಕ್ತಪಡಿಸುವ ಬ್ರಹ್ಮದೇವರ 5ನೇ ತಲೆಯನ್ನು ಕತ್ತರಿಸುವುದಕ್ಕೋಸ್ಕರ
ಅವಳು ಆ ತಲೆಯನ್ನು ಕತ್ತರಿಸುವಂತ ತಿಳ್ಕೊಂಡಂತೇಳಿ ರುದ್ರದೇವರಿಗೆ ಧನುಷ್ಯವನ್ನು ಬಾಣ ಕಂಡು ಅಹಂ ಧನುರಾತನೋಮಿ ಅಂತ ತಿಳ್ಕೊಂಡಂತೇಳಿ ಅಂಬರಣಿ ಸೂಕ್ತದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ. ರುದ್ರದೇವರಿಗೆ ಯುದ್ಧವನ್ನು ಕಲಿಸಿಕೊಟ್ಟಿರ್ತಕ್ಕಂಥವಳು ಸತ್ಯಭಾಮ ಮಹಾಲಕ್ಷ್ಮೀ ದೇವಿ. ಆದ್ದರಿಂದಾಗಿ ಶ್ರೋತೃಗಳು, ಜಿಜ್ಞಾಸುಗಳು ಈ ಶ್ರೀಕೃಷ್ಣ ಸತ್ಯಭಾಮ ದೇವರನ್ನು ಮನುಷ್ಯರು ಅಂತ ತಿಳಿದುಕೊಂಡು ಕಲ್ಪನೆ ಮಾಡಿಕೊಂಡು ಇನ್ನೇನು ಕಲ್ಪನೆ ಮಾಡತಕ್ಕಂಥವರಿಗೆ ಯಾವ ಅಧಿಕಾರವಿಲ್ಲ. ಅವರೆಲ್ಲರೂ ಕಾಲ್ಪನಿಕವಾದ ಲೋಕದಲ್ಲಿದ್ದಾರೆ, ವಾಸ್ತವವಾದ ಲೋಕದಲ್ಲಿ ಇಲ್ಲ. ಆಗ ಇಂದ್ರಾದಿ ದೇವತೆಗಳು ಕೃಷ್ಣ ಮತ್ತು ಸತ್ಯಭಾಮಿಗೆ ಶರಣು ಬಂದಿದ್ದಾರೆ. ಪರಮಾತ್ಮ, ನಾನು ಎಂಥ ಮೂರ್ಖ, ನೀನೇ ನನ್ನ ಈ ಪದವಿಯಲ್ಲಿ ಕೂಡಿಸಿರ್ತಕ್ಕಂಥ ವ್ಯಕ್ತಿ, ಈ ಜಗತ್ತೇ ನಿನ್ನದು, ಈ ನಂದನವನ್ನು ಕೂಡ ನಿನ್ನದು, ಅದನ್ನು ಆ ಬಂಧನದ ವೃಕ್ಷವನ್ನು ಕೊಡೋದಕ್ಕೋಸ್ಕರ ನಾನು ವಿರೋಧ ಮಾಡಿದ್ನಲ್ಲ, ನಾನು ಎಂಥ ಮೂರ್ಖ ಪರಮಾತ್ಮ, ಕ್ಷಮಿಸು ಅಂತ ತಿಳ್ಕೊಂಡಂತೇಳಿ ಇಂದ್ರಾದಿ ಸಕಲ ದಿಕ್ಪಾಲಕರು ಪರಮಾತ್ಮನ ಎದುರಿನಲ್ಲಿ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಶರಣಾಗತರಾಗಿದ್ದಾರೆ. ಆನಂತರ ಅವರಿಬ್ಬರನ್ನು ಕೂಡಿಸಿ ಅತ್ಯಂತ ವಿಜೃಂಭಣೆಯಿಂದ ಪೂಜೆ ಮಾಡಿದ್ದಾರೆ. ಇಂದ್ರಾರಾಧ್ಯ ಅಮರೇಂದ್ರ ಪ್ರಿಯಂ ಅಗಂ ಆಹರತ್ಯ, ದೇವತೆಗಳಿಗೆ ಪ್ರಿಯವಾದ ಅಗಂ ಪಾರಿಜಾತ ವೃಕ್ಷವನ್ನು ಅಪಹರಣ ಮಾಡಿಕೊಂಡು ದೇವಾನ್ ವಿಜಿತ್ಯ, ಆನಂತರ ಎಲ್ಲ ದೇವತೆಗಳನ್ನು ಗೆದ್ದು ಪ್ರಾಪ್ಯಾಥ ದ್ವಾರಕಾಂ, ದ್ವಾರಕೆಗೆ ಬಂದ. ಆನಂತರ ನೋಡಿದ ಪರಮಾತ್ಮ ಮಹಾಲಕ್ಷ್ಮೀ ದೇವಿ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾರೆ. ಪರಮಾತ್ಮನ ನಾಟಕದಲ್ಲಿ ಅವನಂತೆ ನಟನೆ ಮಾಡುವುದರಲ್ಲೂ ಕೂಡ ಪ್ರವೀಣಳು ನಮ್ಮ ಮಹಾಲಕ್ಷ್ಮೀ ದೇವಿ. ಅದಕ್ಕೋಸ್ಕರ ರುಕ್ಮಿಣಿ ವಿಜಯದಲ್ಲಿ ವಾದರಾಶ್ರೀಪಾದಂಗಳವರು ಹೇಳ್ತಾರೆ, ಯಾಂ ಯಾಂ ಕರೋತಿ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯ ಅರ್ಮಾಪಿ ದೇವಿ. ಕೃಷ್ಣ ರುಕ್ಮಿಣಿ ಮನೆಗೆ ಬಂದ. ಎಲ್ಲೋ ಕಿಡಿಕಿಯಲ್ಲಿ ಕೂತ್ಕೊಂಡು ಆಕಾಶದ ಕಡೆಗೆ ನೋಡ್ತಾ ಇದ್ಲು. ಮುಖದಲ್ಲಿ ಅಸಮಾಧಾನ, ಮನೆಯಲ್ಲಿ ಉತ್ಸಾಹ ಇಲ್ಲ. ಅಂತ ನೋಡಿದ ಬಂದು ಹೇಳ್ತಾನೆ, ರುಕ್ಮಿಣಿಯನ್ನು ಕರೆದು ಮಂಚದ ಮೇಲೆ ಕುಡಿಸ್ತಾನೆ, ಸಮಾಧಾನ ಮಾಡ್ತಾನೆ. ಯಾಕೆ ರುಕ್ಮಿಣಿ, ಯಾವಾಗಲೂ ಉತ್ಸಾಹಿತಳಾಗಿರ್ತಕ್ಕಂಥವಳು, ಹೀಗೇಕೆ ಇದ್ದೀಯಾ ಅಂತ ತಿಳ್ಕೊಂಡಂತೆ. ಹಾಗೆ ರುಕ್ಮಿಣಿ ಹೇಳ್ತಾಳೆ, ಪತಿದೇವ ಏನು ಮಾಡೋದು, ಯಾವ ವೃಕ್ಷದಲ್ಲಿ ಹೂ ಹಣ್ಣುಗಳಾಗೋದಿಲ್ಲ ಅದು ಬರಡು ವೃಕ್ಷ ಅಂತ ಅನಿಸ್ಕೊಳ್ತಾರೆ, ಯಾವ ನೆಲದಲ್ಲಿ ಬೆಳೆ ಬೆಳೆಯೋದಿಲ್ಲ ಅದು ಮರಡು ಭೂಮಿ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತಾರೆ. ಹಾಗೆ ಮಕ್ಕಳಿಲ್ಲದ ನಾನು ಬಂಜೆ ಅಂತ ಅನಿಸ್ಕೊಳ್ತಾ ಇದ್ದೇನೆ. ನಮಗೆ ಮಕ್ಕಳಾಗಿಲ್ಲ, ಮಕ್ಕಳು ಬೇಕಾಗಿದೆ ನನಗೆ. ಪರಮಾತ್ಮನ ವಿಡಂಬನೆ. ತಾನೇ ಸ್ವತಃ ನಾಭೆಯಿಂದ ಮಕ್ಕಳನ್ನು ಪಡೆಯಲಿಕ್ಕೆ ಸಮರ್ಥನಾದಂಥ ಪರಮಾತ್ಮ ನಮ್ಮ ಮಕ್ಕಳಿಲ್ಲ ಅಂತಕೊಂಡು ತೋರಿಸಿದ್ದಾನೆ. ಯಾಕೆ? ಜಗತ್ತಿಗೆ ಕಲಿಸುವುದಕ್ಕೋಸ್ಕರ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ಸಂತಾನ ಬೇಕಾಗಿದ್ದರೆ ರುದ್ರದೇವರನ್ನು, ಶಿವಪಾರ್ವತಿಯರನ್ನು, ಸಂತಾನ ಗೋಪಾಲಕೃಷ್ಣನನ್ನು ಆರಾಧನೆ ಮಾಡಿ ಅಂತ ತಿಳ್ಕೊಂಡಂತೇಳಿ ಜಗತ್ತಿಗೆ ತೋರಿಸ್ತಾನೆ. ಅದಕ್ಕೆ ನಮ್ಮಲ್ಲಿ ದಂಪತಿಗಳಿಗೆ ಉತ್ತಮ ಸಂತಾನ ಆಗಬೇಕು ಅಂತ ಹೇಳ್ಕೊಂಡಂತೇಳಿ ಮದುವೆಯಾದ 5 ವರ್ಷ ಮಂಗಲಗೌರಿ ಪೂಜೆಯನ್ನು ಹೇಳಿದ್ದಾರೆ, ದಿವಸಿ ಗೌರಿ ಪೂಜೆಯನ್ನು ಹೇಳಿದ್ದಾರೆ, ಆನಂತರ ಮಾಸ ಮಹಾಲಕ್ಷ್ಮಿ ಪೂಜೆಯನ್ನು ಹೇಳಿದ್ದಾರೆ. ಇದರ ಹಿಂದೆ ಉದ್ದೇಶ ಅವಳ ಮನೆ ಧನಧಾನ್ಯ ಸಮೃದ್ಧವಾಗಬೇಕು, ಅವಳ ಮನೆಯಲ್ಲಿ ಒಳ್ಳೆಯ ಮಕ್ಕಳು ಹುಟ್ಟಬೇಕು, ಅವಳ ಮನೆ ನಂದನವಾಗಬೇಕು ಅಂತನೂ ಉದ್ದೇಶದಿಂದಲೇ ಈ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಹೇಳಿದ್ದಾರೆ. ಹೀಗೆ ನಮಗೆ
ಕೋಟ್ಯಾಧೀಶರಾಗಿರ್ತಾರೆ, ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಅವರಿಗೆ ನಾಚಿಕೆ ಬರ್ತದೆ. ಏನೋ ಹಿಂದಿನ ಪುಣ್ಯ ಇರ್ತದೆ, ಎಲ್ಲ ಕಳ್ಕೊಂಡು ಕೂತ್ಕೊಳ್ತಾರೆ, ಮತ್ತೆ ಬೇರೆ. ಪರಮಾತ್ಮ ಹೇಳ್ದ, ಹೋಗಿ ನಾವು ಕೈಲಾಸ ಪರ್ವತಕ್ಕೆ ಹೋಗೋಣ. ಕೈಲಾಸ ಪರ್ವತದಲ್ಲಿ ನಾವು ರುದ್ರದೇವರನ್ನು ಕುರಿತು ತಪಸ್ ಮಾಡೋಣ. ನೋಡ್ಕೊಳ್ಳಿ ಪರಮಾತ್ಮ ಎಂಥ ನಾಟಕ ಮಾಡ್ತಾನೆ ಅಂತ ತಿಳ್ಕೊಂಡು ಅಂತೇಳಿ. ರುದ್ರದೇವರನ್ನ ವರವನ್ನು ಪಡೆಯೋಣ, ಅವರಿಂದ ಸಂತಾನವನ್ನು ಪಡೆಯೋಣ ನಡೆ ಅಂತ ತಿಳ್ಕೊಂಡು ಅಂತೇಳಿ 12 ವರ್ಷಗಳವರೆಗೆ ಕೈಲಾಸ ಪರ್ವತದಲ್ಲಿ ತಪಸ್ಸನ್ನು ಮಾಡುವ ನೆವವನ್ನು ಮಾಡಿಕೊಂಡು ಪರಮಾತ್ಮ ಕೈಲಾಸ ಪರ್ವತಕ್ಕೆ ಬರ್ತಾನೆ. ಜಗತ್ತನ್ನೇ ಸೃಷ್ಟಿ ಮಾಡುವ ಪರಮಾತ್ಮನಿಗೆ ಮಕ್ಕಳನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗೋದಿಲ್ವೇ? ಆದರೆ ಜಗತ್ತಿಗೆ ನಾನು ಸರ್ವೋತ್ತಮ ಅಂತನ ತೋರಿಸ್ಬೇಕು, ಅಸುರರಿಗೆ ಮೋಹನ ಮಾಡಬೇಕು. ನಮ್ಮ ರುದ್ರದೇವರೇ ಶ್ರೇಷ್ಠ, ಈ ವಿಷ್ಣು ಶ್ರೇಷ್ಠನಲ್ಲ ನೋಡಿ, ರುದ್ರದೇವರನ್ನು ಕುರಿತು ತಪಸ್ ಮಾಡ್ತಾನೆ ಅಂತ. ಆದರೆ ಜ್ಞಾನಿಗಳಿಗೆ, ಸಜ್ಜನರಿಗೆ, ದೇವತೆಗಳಿಗೆ ಎಂಥ ನಾಟಕ ಮಾಡ್ತಾನಪ್ಪ ಇವನು. ಮಗನ ಹತ್ರ ಹೋಗಿ ತಪಸ್ ಮಾಡ್ತಾ ಇದ್ದಾನೆ, ಮೊಮ್ಮಗನ ಹತ್ರ. ಎಲ್ಲ ಮೋಹನಾರ್ಥ ಅಂತ ಯಾಕೆ ಹೇಳ್ತೀರಿ? ಕೃಷ್ಣನಿಗಿಂತ ರುದ್ರದೇವರು ದೊಡ್ಡವರು ಅಂತ ಅಂದ್ಬಿಡಿ, ಅಲ್ಲ ಏನು ಗಂಟೆ ಹೋಗ್ತಾರೆ. ಅವರು 12 ವರ್ಷ ತಪಸ್ ಮಾಡಿದ್ದಾನೆ ಕೃಷ್ಣ. ಭಾಗವತದಲ್ಲಿ ಸಂಕ್ಷಿಪ್ತವಾಗಿ ಬಂದಿದೆ, ಹರಿವಂಶದಲ್ಲಿ ಬಹಳ ವಿಸ್ತಾರವಾಗಿ ಬಂದಿದೆ. ಕೃಷ್ಣ ಯಾವಾಗ ಹೊರಟ, ದಾರಿಯಲ್ಲಿ ಯಾರ್ಯಾರು ಭೇಟಿ ಆದರು ಇತ್ಯಾದಿ ಅನೇಕ ವಿಷಯಗಳು ಬಂದಿವೆ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ನಾವು ವಿಚಾರ ಮಾಡಿದರೆ ಪರಮಾತ್ಮ ಸರ್ವೋತ್ತಮ, ಬ್ರಹ್ಮರುದ್ರಾದಿಗಳೆಲ್ಲರೂ ಅವನ ಸೇವಕರು ಅಂತನ್ನೋದಕ್ಕೋಸ್ಕರ ಕೃಷ್ಣಾವತಾರದಲ್ಲಿ ರುದ್ರದೇವರನ್ನು ಪೂಜೆ ಮಾಡಿದ ಒಂದು ಘಟನೆ ಇದ್ದರೆ, ಒಂದು 100 ಘಟನೆಗಳು ರುದ್ರದೇವರು ಪರಮಾತ್ಮನ ಕೃಷ್ಣನ ಅಧೀನರಾಗಿ ಬಂದದ್ದು ಉದಾಹರಣೆಗಳಿವೆ. ಸಂಪೂರ್ಣ ಭಾಗವತದಲ್ಲಿ, ಹರಿವಂಶದಲ್ಲಿ. ಕೃಷ್ಣಾವತಾರದ ಮೊದಲು ಭೂಮಿಯ ಭಾರವನ್ನು ದೂರ ಮಾಡುವಂತ ತಿಳ್ಕೊಂಡಂತ ಹೇಳುವುದಕ್ಕೋಸ್ಕರ ಬ್ರಹ್ಮರುದ್ರಾದಿ ಸಕಲ ದೇವತೆಗಳು ಬಂದು ವೈಕುಂಠದಲ್ಲಿದ್ದ ಈ ಶ್ರೀಕೃಷ್ಣನನ್ನೇ ಸ್ತೋತ್ರ ಮಾಡ್ತಾರೆ, ಈ ಪರಮಾತ್ಮನನ್ನೇ ಸ್ತೋತ್ರ ಮಾಡ್ತಾರೆ. ಆಗ ಬ್ರಹ್ಮದೇವರು ದೊಡ್ಡವರು, ರುದ್ರದೇವರು ದೊಡ್ಡವರು, ಅಥವಾ ಇಬ್ಬರಿಗಿಂತ ಪರಮಾತ್ಮ ದೊಡ್ಡವನು, ನೀವೇ ನಿರ್ಣಯ ಮಾಡಿ. ಆ ನಂತರ ಪರಮಾತ್ಮ ದೇವಕಿಯ ಗರ್ಭದಲ್ಲಿ ಸನ್ನಿಹಿತನಾದಾಗ, ಗರ್ಭವಾಸ ಮಾಡ್ತಾ ಇರಲಿಲ್ಲ, ಸನ್ನಿಹಿತನಾಗಿದ್ದ, ಅಲ್ಲೊಂದು ಜೀವವನ್ನು ಇಟ್ಟು, ಆಗ ಆ ಗರ್ಭದಲ್ಲಿದ್ದ ಪರಮಾತ್ಮನನ್ನು ಸ್ತೋತ್ರ ಮಾಡೋದಕ್ಕೋಸ್ಕರ ಬ್ರಹ್ಮದೇವರು ಬಂದಿದ್ದಾರೆ, ರುದ್ರದೇವರು ಬಂದಿದ್ದಾರೆ. ಗರ್ಭದಲ್ಲಿದ್ದಾಗಲೇ ಬ್ರಹ್ಮರುದ್ರಾದಿ ದೇವತೆಗಳು ಶ್ರೀಕೃಷ್ಣನ ಸ್ತೋತ್ರವನ್ನು ಮಾಡಿದ್ದಾರೆ. ಪರಮಾತ್ಮ ಕಾಲಿಯ ನಾಗದ ಮೇಲೆ ನರ್ತನ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರುದ್ರಾದಿ ದೇವತೆಗಳು ಬಂದು ನರ್ತನ ಮಾಡ್ತಾ ಇದ್ದಾರೆ. ರುದ್ರದೇವರು ಗಾಬರಿ ಆಗಿದ್ದಾರೆ, ನಾನು ನಟರಾಜ, ನನ್ನಿಂದಲೇ ಸಂಪೂರ್ಣ ಜಗತ್ತು ನರ್ತನವನ್ನು ಕಲಿತದೆ, ಆದರೆ ಶ್ರೀಕೃಷ್ಣ ಮಾಡುವ ಈ ನರ್ತನದ ಸ್ಟೆಪ್ ನನಗೂ ಗೊತ್ತಿಲ್ಲ. ಅಲ್ಲಿ ಯಾರು ಸರ್ವೋತ್ತಮರು? ನೀವೇ ನಿರ್ಣಯ ಮಾಡಿ. ಅಥವಾ ಪರಮಾತ್ಮ ವೇಣುನಾದ ಮಾಡ್ತಾ ಇರುವಾಗ, ಗೋಕುಲದಲ್ಲಿದ್ದಾಗ, ಕೊಳಲು ಬಾರಿಸ್ತಾ ಇರುವಾಗ ಅದರಿಂದ ಮೋಹಿತರಾಗಿ ಬ್ರಹ್ಮರುದ್ರಾದ ದೇವತೆಗಳ ಮುಂದೆ ಕೈ ಜೋಡಿಸಿಕೊಂಡು ನಿಂತ್ಕೊಂಡಿದ್ರು ಅನ್ನುವ ವರ್ಣನೆ ಭಾಗವತದಲ್ಲಿ ಬರ್ತಾರೆ. ಅಥವಾ ಅಕ್ರೂರ ಯಾವಾಗ ಕೃಷ್ಣನನ್ನು ಕಂಸನ ಹತ್ರ ಕರೆದುಕೊಂಡು ಹೊರಟಿದ್ದ, ಪರಮಾತ್ಮ ನೀರಿನಲ್ಲಿ ತನ್ನ ಶೇಷಶಾಯದ ರೂಪವನ್ನು ದರ್ಶನ ಮಾಡಿಸಿದರೆ
ಬ್ರಹ್ಮರುದ್ರಾದಿ ದೇವತೆಗಳು ಕೈ ಜೋಡಿಸಿ ಗಾನ ಮಾಡ್ತಾ ಇದ್ದಾರೆ. ಪರಮಾತ್ಮ ಶೇಷಶಾಹಿ ಮೇಲೆ ಪೌಡಿಸಿದ್ದಾನೆ. ಈ ಘಟನೆಯಿಂದ ರುದ್ರದೇವರು ಶ್ರೇಷ್ಠೋ ಕೃಷ್ಣ ಶ್ರೇಷ್ಠೋ ನಿರ್ಣಯ ಮಾಡಿಕೊಡು. ಅಥವಾ ಮುಚುಕುಂದ ಪರಮಾತ್ಮನ ಭಕ್ತ, ಆದರೆ ಅವನ ಕಣ್ಣಿನ ಕೃಷ್ಣ ಅಲ್ಲಿ ಇದ್ದ ಅಂತ ತಿಳ್ಕೊಂಡಂತೇಳಿ ಅವನ ಕಣ್ಣಿನಿಂದ ಹೊರಟಿರ್ತಕ್ಕಂಥ ಬೆಂಕಿ ರುದ್ರದೇವರ ವರದಿಂದ ಅವಧ್ಯ ಅಂತಿಕೊಂಡಂತೇಳಿ ವರವನ್ನು ತೆಗೆದುಕೊಂಡು ಕಾಲೇವನ ಸುಟ್ಟೋಗ್ತಾನೆ. ರುದ್ರದೇವರ ವರವನ್ನು ಕೂಡ ಮೀರಿಸಿದ ಒಬ್ಬ ರಾಜ ಕೃಷ್ಣನ ಸನ್ನಿಧಾನದಿಂದ. ಯಾವ ಶ್ರೇಷ್ಠರು ಕಲ್ಪನೆ ಮಾಡಿಕೊಳ್ಳಿ. ಇಂತಹ ಸಂದರ್ಭದಲ್ಲಿ ಈಗಲೇ ಪಾರಿಜಾತ ವೃಕ್ಷದ ವಿಚಾರವನ್ನು ಕೇಳಿದ್ದೀರಿ. ಈಶಾನ್ಯ ದಿಕ್ಕಿನ ದಿಕ್ಪತಿಯಾದಂಥ ರುದ್ರದೇವರು ಕೂಡ ಇಂದ್ರನ ಸಹಾಯಕ್ಕೆ ಬಂದು ಕೃಷ್ಣನ ವಿರುದ್ಧ ಯುದ್ಧ ಮಾಡಿದರು. ಅಲ್ಲಿ ಸೋತೋದ್ರು. ಹಾಗಾದರೆ ಯಾರು ದೊಡ್ಡವರು, ಯಾರು ಸರ್ವೋತ್ತಮರು? ಒಂದು ಸಲ ವೃಕಾಸುರ ಅಂತ ತಿಳ್ಕೊಂಡ್ರೆ ದಶಮಸ್ಕಂದದಲ್ಲೇ ಕಥೆ ಬರ್ತದೆ. ವೃಕಾಸುರ ಅಂತ ತಿಳ್ಕೊಂಡಂತೇಳಿ ಒಬ್ಬ ಅಸುರ ರುದ್ರದೇವರನ್ನು ಕುರಿತು ತಪಸ್ ಮಾಡ್ತಾನೆ. ಆ ರುದ್ರದೇವರು ಪ್ರತ್ಯಕ್ಷರಾಗ್ತಾರೆ. ಪ್ರತ್ಯಕ್ಷರಾಗಿ ಏನು ಬೇಕು ನಿನಗೆ ವರ ಅಂತ ತಿಳ್ಕೊಂಡಂತೆ. ಆಗ ರುದ್ರದೇವರು ಹೇಳ್ತಾರೆ, ಇಲ್ಲ, ವೃಕಾಸುರ ಹೇಳ್ತಾನೆ, ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೆ ಅವ್ರು ಸಾಯ್ಬೇಕು. ಕೈ ಇಟ್ಟಾಕಣ ಗಾಯ. ರುದ್ರದೇವರು ತಥಾಸ್ತು ಅಂತ ಹೊರ ಕೊಟ್ಟ. ಅವನು ಮಹಾ ಕುತಂತ್ರಿ ವೃಕಾಸುರ. ಅವನು ಹೇಳ್ದ, ನೀವು ಹೇಳಿದ ತಥಾಸ್ತು ಒಂದು ವರ ಸತ್ಯವಾಗ್ತದೆ. ನಾನು ಯಾರ ತಲೆ ಮೇಲೆ ಕೆಡ್ತೇನೆ ಸುಟ್ಟೋಗ್ತಾರೆ ಅವರು. ಹೌದು, ಮತ್ತೆ ಇದನ್ನು ಸತ್ಯನ ಹೇಗೆ ತಿಳ್ಕೊಳ್ಳಿ, ನಿಮ್ಮ ತಲೆ ಮೇಲೆ ಇಟ್ಟು ಪರೀಕ್ಷೆ ಮಾಡ್ತೇನೆ ಅಂತೇಳಿ ರುದ್ರದೇವರಿಗೆ ಬೆನ್ನತ್ತಿದ್ದಾನೆ. ಈಗ ರುದ್ರಾದಿ ದೇವತೆಗಳಲ್ಲಿದ್ದು ವರ ಕೊಡ್ತಕ್ಕಂಥ ಪರಮಾತ್ಮ ರುದ್ರದೇವರು ಓಡ್ಲಿಕ್ಕೆ ಚಾಲು ಮಾಡಿದ್ರು. ಓಡ್ಲಿಕ್ಕೆ ಚಾಲು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ದಾರಿಯಲ್ಲಿ ಶ್ರೀಕೃಷ್ಣ ತಾನು ತಡೆದು, ಯಾಕೆ ಗಾಬರಿ ಆಗಬೇಡಿ, ನಾನು ಅವನನ್ನು ನೋಡ್ಕೊಳ್ತೇನೆ ಅಂತ ತಿಳ್ಕೊಂಡಂತೆ. ಕೃಷ್ಣ ಅವನ ಬ್ರಹ್ಮಚಾರಿ ವೇಷ ತೆಗೆದುಕೊಂಡ. ಇಂದ್ರದೇವರನ್ನು ಸುರಕ್ಷಿತವಾಗಿ ಅವ್ರ ಲೋಕಕ್ಕೆ ಕಳೆದು ರುದ್ರದೇವರನ್ನು ಸುರಕ್ಷಿತವಾಗಿ ಅವ್ರ ಲೋಕಕ್ಕೆ ಕಳಿಸ್ಬಿಟ್ಟ. ಆಗ ಅವನ ಹಿಂದೆ ಬರ್ತಕ್ಕಂಥ ವೃಕಾಸುರ ಈ ಬ್ರಹ್ಮಚಾರಿ ಹತ್ರ ಬಂದು, ಏಯ್, ರುದ್ರದೇವರು ಓಡ್ತಾ ಹೋದದ್ದು ನೋಡಿರೇನು? ಓ, ನೋಡಿದ್ದೇನೆ. ಎಲ್ಲಿದ್ದಾರೆ ಗೊತ್ತಿದೆ? ಗೊತ್ತಿದೆ. ಹೇಳಾಗಾದ್ರೆ ಹೇಳು. ನಾವು ಬ್ರಾಹ್ಮಣರು, ನಾವು ಏನು ಮಾತನಾಡ್ತೀವಿ ಅದು ಉಪದೇಶ, ಅದು ಮಂತ್ರೋಪದೇಶ. ನನ್ನಿಂದ ಮಂತ್ರೋಪದೇಶ ತೆಗೆದುಕೊಳ್ಬೇಕು, ನೀನು ಸ್ನಾನ ಮಾಡಬೇಕು, ಮಡಿಯಾಗಿ ಬರಬೇಕು, ಆಗಲಿ ಅಂತ ಕೊನೆ. ಆಚಮನ ಮಾಡು. ಆಚಮ್ಯ ಕೇಶವಾಯ ಸ್ವ ನಾರಾಯಣಾಯ ಸ್ವ 24 ನಾಮ ಹೇಳಿ ಆಯಿತು. ಪ್ರಾಣಾಯಾಮ ಆಯಿತು, ಸಂಕಲ್ಪ ಆಯಿತು. ಸಂಕಲ್ಪದಲ್ಲಿ ರುದ್ರಸ್ಥಾನ ಜ್ಞಾನಾರ್ಥಂ ಮಂತ್ರಗ್ರಹಣಂ ಕರಿಷ್ಯೆ ಅಂತಕೊಂಡು ಸಂಕಲ್ಪ ಮಾಡಿದ. ಆಚಮನ ಮಾಡಿಸುವಾಗ ಪರಮಾತ್ಮ ಹೇಳ್ತಾನೆ, ನಮ್ಮಲ್ಲಿ ನಿಯಮ ಇದೆ, ಕೇಶವಾಯ ಸ್ವಹ, ನಾರಾಯಣಾಯ ಸ್ವ, ಮಾಧವಾಯ ಸ್ವ, ಗೋವಿಂದಾಯ ನಮಃ, ವಿಷ್ಣವೇ ನಮಃ. ಎಲ್ಲ ಅಂಗಗಳನ್ನು ಸ್ಪರ್ಶ ಮಾಡಿಕೊಳ್ಬೇಕು. 24 ರೂಪದಿಂದ ನಮ್ಮ ಶರೀರದಲ್ಲಿ ಪರಮಾತ್ಮ ಇದ್ದಾನೆ. ಆದ್ದರಿಂದಾಗಿ ಅಲ್ಲಿ ಬ್ರಹ್ಮಚಾರಿ ಹೇಳ್ತದೆ, ಆಚರಣೆ ಮಾಡು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ,
ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ. ಈ ರೀತಿಯಾಗಿ ಹೇಳ್ತಾ ಒಂದು ಪಾಪ ಎಲ್ಲ ಕೈ ಇಟ್ಕೋತ ಹೋದ. ಹರೇ ನಮಃ ಅಂತಂದಾಕ್ಷಣಕ್ಕೆ ಇಲ್ಲಿ ಕೈ ಇಡಿಸಿದ್ರು. ಹರೇ ನಮಃ, ಶ್ರೀಕೃಷ್ಣಾಯ ನಮಃ ತಲೆ ಮೇಲೆ ಕೈ ಇಟ್ಕೊಂಡ್ರು ಬ್ರಹ್ಮಚಾರಿ. ಅವನ ಆಚರಣೆ ಮಾಡುವಾಗ ನಾನು ವರ ತೆಗೆದುಕೊಂಡಿದ್ದೇನೆ ಅಂತ ಮರೆತು ಹೋಗ್ಬಿಟ್ಟು. ಈಗ ವೃಕಾಸುರ ಏನು ಮಾಡಿದ? ಶ್ರೀಕೃಷ್ಣಾಯ ನಮಃ ತನ್ನ ತಲೆ ಮೇಲೆ ಕೈ ಇಟ್ಕೊಂಡ. ಕೃಷ್ಣ ಅರ್ಪಣ ಮಸ್ತು ಬೂದಿ ಸುಟ್ಟು ಬೂದಿ ಆಗಿಬಿಟ್ಟ. ರುದ್ರದೇವರನ್ನು ಈ ರೀತಿಯಾಗಿ ರಕ್ಷಿಸಿದ ಕೃಷ್ಣ ಶ್ರೇಷ್ಠನು, ರುದ್ರದೇವರ ಶ್ರೇಷ್ಠರು? ಕಲ್ಪನೆ ಮಾಡಿಕೊಳ್ಳಿ. ಸರಸ್ವತಿ ನದಿ ತೀರದಲ್ಲಿ ಸರ್ವೋತ್ತಮರು ಯಾರು ಅಂತ ಅನ್ನೋದು ತಿಳಿದುಕೊಳ್ಬೇಕು ಅಂತ ಭೃಗು ಋಷಿಗಳು ಹೋದಾಗ ಬ್ರಹ್ಮ ಮತ್ತು ರುದ್ರದೇವರನ್ನು ಬಿಟ್ಟು ಪರಮಾತ್ಮನೇ ಸರ್ವೋತ್ತಮ ಅಂತಕೊಂಡಂತ ಅನ್ನೋದನ್ನು ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದಾಗಿ ಯಾವುದೇ ರೀತಿಯಲ್ಲಿಯೂ ಕೂಡ ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ಭಂಗ ಬರೋದಿಲ್ಲ. ಜನರಿಗೆ ತಪ್ಪು ಕಲ್ಪನೆ ಇದೆ. ವೈಷ್ಣವರು ರುದ್ರದೇವರ ದ್ವೇಷ ಮಾಡ್ತಾರೆ, ವೈಷ್ಣವರು ರುದ್ರದೇವರನ್ನು ಪೂಜಿಸುವುದಿಲ್ಲ. ಇಂತಹ ತಪ್ಪು ಕಲ್ಪನೆ ಜಗತ್ತಿನಲ್ಲಿ ಬೇರೊಂದಿಲ್ಲ. ಯಾಕೆ? ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರನ್ನು ಏಕೆ ನಾವು ಸಾಮಾನ್ಯ ಪುಷ್ಕರನನ್ನು ಕೂಡ ಒಪ್ಪಿಕೊಳ್ಳುತ್ತೇವೆ, ಮರ್ಯಾದೆ ಕೊಡ್ತೇವೆ. ಅದರಲ್ಲಂತೂ ರುದ್ರದೇವರು ಬಹಳ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವರು. ಅದಕ್ಕೋಸ್ಕರವೇ ಆಚಾರ್ಯರು, ಶ್ರೀಮದ್ ಆಚಾರ್ಯ ಮಧ್ವಾಚಾರ್ಯರು ತಂತ್ರಸಾರದಲ್ಲಿದ್ದೇ 72 ಮಹಾಮಂತ್ರಗಳನ್ನು ಕೊಡುವಾಗ, ಆ ನಂತರ ಷಡಕ್ಷರ ಮಂತ್ರವನ್ನು ಕೊಡ್ತಾ ಇರುವಾಗ ಓಂ ನಮಃ ಶಿವಾಯ ಓಂ ಇದನ್ನು ಜಪ ಮಾಡಿ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಕಟ್ಟ ವೈಷ್ಣವರಾಗಿರ್ತಕ್ಕಂಥ ಮಧ್ವಾಚಾರ್ಯ ಹೇಳ್ತಾರೆ ಓಂ ನಮಃ ಶಿವಾಯ ಮಂತ್ರ ಹೇಳಿ ಅಂತೇಳಿ. ನಮಗೆಂತ ಕೋಟಿ 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 ಪಾಲು ದೊಡ್ಡವರು ರುದ್ರದೇವರು. ಪರಮಾತ್ಮ ಬ್ರಹ್ಮದೇವರಿಗೆ ಮೊಮ್ಮಗ ಅಥವಾ ಮಗ ಆಗಿರ್ಬೋದು, ಅವ್ರಿಗಿಂತ ಕಡಿಮೆ ಯೋಗ್ಯತೆ ಇರ್ಬೋದು. ಆದರೆ ನಮ್ಮ ದೃಷ್ಟಿಯಲ್ಲಿ ಬಹಳ ಅನಂತ ಪಾಲು ದೊಡ್ಡವರಾಗಿರ್ತಕ್ಕಂಥವರು ರುದ್ರದೇವರು. ಅದರಿಂದ ಅವರನ್ನು ದ್ವೇಷ ಮಾಡ್ತೇವೆ? ಇಲ್ಲ. ಅದಕ್ಕೋಸ್ಕರ ಪುರಂದರದಾಸರು ಹಾಡಿ ಹೊಗಳಿದರು. ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಕೈಲಾಸವಾಸ ಗೌರೀಶ ಈಶ ಅಂತ ಹೇಳಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. 12 ವರ್ಷ ಆಯಿತು. ರುದ್ರದೇವರು ತಥಾಸ್ತು ಅಂತ ತಿಳ್ಕೊಂಡಂಥೇಳಿ ಆ ಕಾಲದಲ್ಲಿ ವರವನ್ನು ಕೊಟ್ಟು ಒಳ್ಳೆ ಸಂತಾನ ಆಗ್ತದೆ ಹೋಗ್ರಿ ಅಂತ ತಿಳ್ಕೊಂಡಂತೇಳಿ ಕಳಿಸಿದ್ದಾರೆ. ಮುಂದೆ ರುಕ್ಮಿಣೀ ದೇವಿ ಗರ್ಭಿಣಿಯಾಗಿದ್ದಾಳೆ. ಎಲ್ಲರಿಗೂ ಬಹಳ ಸಂತೋಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಒಂಬತ್ತು ತಿಂಗಳಾಯಿತು. ಆ ನಂತರ ಮಗನನ್ನು ಎತ್ತಿದ್ದಾಳೆ ಮಹಾಲಕ್ಷ್ಮೀ ದೇವಿ. ಅವಳಿಗೇನು ಯಾವ ಜ್ಞಾನ ಇಲ್ಲ. ಆದರೆ ಕೃಷ್ಣನ ಮೇಲೆ ದ್ವೇಷ ಮಾಡತಕ್ಕಂಥ ಶಂಬರಾಸುರ ಅಂತಕ್ಕಂಥ ವ್ಯಕ್ತಿ, ಅವನು ರುಕ್ಮಿಣಿಯ ಮಗನನ್ನು ಅಪಹರಣ ಮಾಡ್ಕೊಂಡು ಹೋಗ್ಬಿಟ್ಟಿದ್ದ. ಆತ್ಮನ ಮಹಿಮೆಯನ್ನು ವ್ಯಕ್ತಪಡಿಸಬೇಕು, ಭಗವಂತನ ಸರ್ವಜ್ಞತ್ವವನ್ನು ಜಗತ್ತಿಗೆ ತಿಳಿಸ್ಕೊಡ್ಬೇಕು, ಸರ್ವೋತ್ತಮತ್ವವನ್ನು ತಿಳಿಸ್ಕೊಡ್ಬೇಕು ಅಂತ ನಾರದರು ಯಾವಾಗಲೂ ಒಂದು ಮಾತಿನಿಂದ 10 ಕೆಲಸ ಮಾಡ್ತಾ ಇರ್ತಾರೆ. ಶಂಬರಾಸುರ ಮಹಾಪರಾಕ್ರಮಿ ಅಂತ ತಿಳ್ಕೊಂಡಂತೇಳಿ ಅಹಂಕಾರದಿಂದ ಜಗತ್ತಿಗೆ ಅನೇಕ ಪೀಡೆ ಕೊಡ್ತಾ ಇರ್ತಾನೆ. ಅವನ ವಿನಾಶ ಆಗಬೇಕು ಅಂತ ಹೇಳಿ
ನಿಶ್ಚಯ ಮಾಡಿ ಸಂಚಾರಕ್ಕೆ ಹೊರಟಿರ್ತಕ್ಕಂಥ ನಾರದ ಶಂಬರಾಸುರನ ಮನೆಗೆ ಬರ್ತಾರೆ. ಶಂಬರಾಸುರನ ಮನೆಗೆ ಬಂದು ಅವನಿಗೆ ಹೇಳ್ತಾರೆ, ಏನಪ್ಪ ನೀನೇ ಹೌದು, ನಾನು ಸರ್ವೋತ್ತಮ ಶ್ರೇಷ್ಠ ವ್ಯಕ್ತಿ, ಮಹಾಪರಾಕ್ರಮಿ. ಅವಂತಾನೆ, ನೀನು ಮಹಾಪರಾಕ್ರಮಿ ಆದರೆ ನನ್ನ ಪರಾಕ್ರಮದ ಉದಾಹರಣೆಯನ್ನು ಪ್ರಸ್ತುತಪಡಿಸು. ಈಗ ಸದ್ಯಕ್ಕೆ ಭೂಲೋಕದಲ್ಲಿ ಎಲ್ಲರನ್ನೂ ಸೋಲಿಸಿ ಜಗದ್ವಿಜಯ ಆಗಿರ್ತಕ್ಕಂಥವನು ಶ್ರೀಕೃಷ್ಣ ಸರ್ವಶ್ರೇಷ್ಠ ಸರ್ವೋತ್ತಮ ಅಂತ ಎಲ್ಲರೂ ಹೊಗಳ್ತಾ ಇದ್ದಾರೆ. ಒಂದು ಕೆಲಸ ಮಾಡು, ಅಂತ ಶ್ರೀಕೃಷ್ಣನ ಮಗನನ್ನು ಅಪಹರಿಸಿ, ಯಾಕೆ ಅವನು ನಿನ್ನ ಕೊಲ್ಲೋದಕ್ಕೋಸ್ಕರ ಹುಟ್ಟಿದ್ದಾರೆ. ಆದ್ದರಿಂದಾಗಿ ಆ ಮಗುವನ್ನು ಅಪಹರಿಸಿ ನೀನು ಆತ್ಮರಕ್ಷಣೆ ಮಾಡಿಕೊಂಡು ಒಳ್ಳೆಯದು. ಈ ಕಿತಾಪತಿ ನಾರದರು ಯಾಕೆ ಮಾಡ್ತಾರೆ ಅಂತ ನೀವು ಅನ್ಬೋದು. ಕಿತಾಪತಿ ಅಲ್ಲ, ಆ ಶಂಬರಾಸುರನನ್ನು ಸಂಹಾರ ಮಾಡಬೇಕಾಗಿದೆ. ಆಗ ಶಂಬರಾಸುರ ನಾರದ ಮಾರೆ ಇದೇನು ಮಾರೆ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಮಾಯಾವಿದ್ಯೆಯನ್ನು ಬಲ್ಲ ಶಂಬರಾಸುರ ಅದೇ ಹುಟ್ಟಿದ ಕೂಸನ್ನು, ಅವನೇ ಪ್ರದ್ಯುಮ್ನ, ಪರಮಾತ್ಮನ ಒಂದು ಅಂಶವಾದ ಪ್ರದ್ಯುಮ್ನಿಂದ ಮತ್ತು ಕಾಮನ ಅವತಾರವಾದ ಪ್ರದ್ಯುಮ್ನಲ್ಲಿ ಸೇರಿಕೊಂಡು ಹುಟ್ಟಿರ್ತಕ್ಕಂಥ ಮಗು, ಆ ಮಗುವನ್ನು ಅಪಹರಣ ಮಾಡಿ ನದಿಯಲ್ಲಿ ಎಸೆತಾನೆ, ಸಮುದ್ರದಲ್ಲಿ ಎಸೆತಾನೆ. ಆ ಮಗುವನ್ನು ಒಂದು ದೊಡ್ಡ ಮೀನು ನುಂಗ್ತದೆ. ಪರಮಾತ್ಮನ ಮಗು, ಸಾಕ್ಷಾತ್ ಕಾಮದೇವನ ಅವತಾರ. ಮೀನಿನ ಹೊಟ್ಟೆಯಲ್ಲಿ ಅವನಿಗೆ ಏನಾಗೋದಿಲ್ಲ. ಇದೇ ಕಾಲದಲ್ಲಿ ಅವನ ಹೆಂಡತಿ ರತಿದೇವಿಗೂ ಶಾಪ ಆಗ್ತದೆ. ಕಥಾ ಸಂದರ್ಭ ಅಂತ ಅನ್ಕೊಂಡಂತ ನೀವು ಅರ್ಥ ಮಾಡಿಕೊಳ್ಬೇಕು. ಬ್ರಹ್ಮದೇವರು ಇಲ್ಲ, ರುದ್ರದೇವರ ಹೆಂಡತಿಯಾದ ಸತೀದೇವಿ ಯಾವಾಗ ದಕ್ಷಯಜ್ಞದಲ್ಲಿ ತನ್ನ ಶರೀರವನ್ನು ಬಲಿ ಕೊಟ್ಟಳು, ಯೋಗ ಮಾರ್ಗದಿಂದ ತನ್ನ ಶರೀರವನ್ನು ಸುಟ್ಟು ಬಿಟ್ಟಳು. ಆಗ ರುದ್ರದೇವರಿಗೆ ಬಹಳ ವೈರಾಗ್ಯ ಬಂದ್ಬಿಡ್ತು. ಇನ್ನು ಮದುವೆಯೇ ಬೇಡ, ನಾನು ತಪಸ್ ಮಾಡ್ತಾ ಇರ್ತೇನೆ ಅಂತ ತಪಸ್ಸಿಗೆ ಕೂತ್ಕೊಂಡು ಬಿಟ್ಟಿದ್ದ. ಇದೇ ಸಂಬಂಧದಲ್ಲಿ ತಾರಕಾಸುರನ ಪೀಡೆ ಜಗತ್ತಿಗಾದಾಗ ಅವನು ಬ್ರಹ್ಮದೇವರಿಂದ ಕೇಳಿಕೊಳ್ಳುವಾಗ, ನಾನು ರುದ್ರಪುತ್ರನಿಂದಲೇ ಸಂವೃತನಾಗಬೇಕು ಅಂತ ಹೊರ ಕೇಳ್ತಾನೆ. ಯಾಕೆ ಅವನು ಗೊತ್ತಿತ್ತು ರುದ್ರದೇವರು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ತಪಸ್ಸಿಗೆ ಕೂತ್ಕೊಂಡು ಬಿಟ್ಟಿದ್ದಾರೆ ಅಂತ. ಇನ್ನು ರುದ್ರದೇವರ ಮನಸ್ಸಿನಲ್ಲಿ ಮದುವೆ ಆಗಬೇಕು ಅಂತ ಮನಸ್ಸು ಹುಟ್ಟಿಸ್ಬೇಕು. ಅದಕ್ಕೋಸ್ಕರ ಅವರ ಮನಸ್ಸಿನಲ್ಲಿ ಕಾಮ ಬರಬೇಕು. ಈ ಕೆಲಸವನ್ನು ಬ್ರಹ್ಮದೇವರು ಕಾಮನಿಗೆ ಕೊಟ್ಟಿದ್ದಾರೆ. ಕಾಮ ಬಂದಿದ್ದಾನೆ, ಅಪ್ಸರಾಸ್ತ್ರೀಗಳ ಜೊತೆ ನರ್ತನಾಗಿರ್ತಾನೆ, ಎಲ್ಲ ಮಾಡ್ತಾನೆ. ಕೊನೆಗೆ ಅವನೊಂದು ತನ್ನ ಬಾಣವನ್ನು ತೆಗೆದುಕೊಂಡು ರುದ್ರದೇವರಿಗೆ ಹೊಡಿತಾನೆ. ಅವರ ತಪೋಭಂಗವಾಗ್ತದೆ. ತಪೋಭಂಗವಾದಾಗ ಆಗ ರುದ್ರದೇವರು ತಮ್ಮ ಮೂರನೇ ಕಣ್ಣಿಂದ ನೋಡಿದ ಕ್ಷಣಕ್ಕೇನೆ ಕಾಮ ಸುಟ್ಟು ಬೂದಿ ಆಗ್ತದೆ. ಇದನ್ನು ತಿಳಿದಿರ್ತಕ್ಕಂಥ ರತಿದೇವಿ ಬಂದು ಆ ಕಾಮನ ಬೂದಿಯನ್ನು ಸುರಕ್ಷಿತವಾಗಿಟ್ಟು ರುದ್ರದೇವರನ್ನು ಕುರಿತು ತಪಸ್ ಮಾಡಿ ನನಗೆ ನನ್ನ ಗಂಡನನ್ನು ವಾಪಸ್ ಕೊಡಿ ಅಂತ ತಿಳ್ಕೊಂಡಂತಂದಾಗ ಆಗ ರುದ್ರದೇವರು, ನೋಡು, ಒಂದು ರೂಪದಿಂದ ನಿನ್ನ ಜೊತೆಗಿರ್ತಾನೆ, ಆದರೆ ಅವನಿಗೆ ಸದ್ಯಕ್ಕೆ ಶರೀರ ಇರೋದಿಲ್ಲ, ದಿವ್ಯ ಶರೀರ ಇರ್ತದೆ. ಆದ್ದರಿಂದ ಅವನು ಅನಂಗ ಅಂತ ಅನಿಸ್ಕೊಂಡ. ಶರೀರವಿಲ್ಲದೆ
ತನ್ನ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿ ಕಾಮ, ಇಲ್ಲ ನನಗೆ ಮತ್ತೆ ಶರೀರ ಸಹಿತನಾಗಿ ಬೇಕು ಅಂತ ತಪಸ್ ಮಾಡಿದಾಗ ನಿನಗೆ ನಿನ್ನ ಪತಿ ದೊರಕ್ತಾನೆ, ನೀನು ಶಂಬರಾಸುರನ ಮನೆಯಲ್ಲಿ ಅವನ ಪತ್ನಿ ಆಗು ಅಂತ ತಿಳ್ಕೊಂಡು ಅಂತೇಳಿ ರುದ್ರದೇವರು ಹೇಳಿ ಕಳಿಸ್ತಾರೆ. ದೇವತೆಗಳು ಕೂಡ ಎಂತೆಂಥ ಕಠಿಣ ಪರೀಕ್ಷೆಯಿಂದ ಮುಂದೆ ಬಂದಿದ್ದಾರೆ ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳಿ. ರತಿದೇವಿಗೆ ಅಸುರನ ಜೊತೆಗಿರೋ ಪ್ರಸಂಗ ಯಾಕೆ ಬಂತು ಅಂತಂದ್ರೆ, ಬ್ರಹ್ಮದೇವರ ಸದನದಲ್ಲಿ ಎಲ್ಲ ದೇವತೆಗಳು ಹಿಂಗೆ ಹೋಗ್ತಿರ್ತಾರೆ. ದ್ರೌಪದಿಯ ಕತೆ ಬಂತು. ಆಗ ರತಿ ಜೋರಾಗಿ ನಕ್ಬಿಟ್ಲು. ಎಂತ ಅಯೋಗ್ಯ, ಒಬ್ಬ ಹೆಣ್ಮಡಿಗೆ 5 ಮಂದಿ ಗಂಡದು, ಚಿ 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 ಚಿ. ಆಗ ಬ್ರಹ್ಮದೇವರು ಶಾಪ ಕೊಡ್ತಾರೆ. ಅವಳು ಭಾರತೀ ದೇವಿ, ಎಷ್ಟು ಬೇಕಾದಷ್ಟು ರೂಪ ತೆಗೆದುಕೊಳ್ಬೋದು, ವಾಯುದೇವರು ಬೇಕಾದಷ್ಟು ರೂಪ ತೆಗೆದುಕೊಳ್ಬೋದು. ವಾಯು ಭಾರತೀಯರೇ ಆ ಪಾಂಡವರಲ್ಲಿ ಇದ್ದುಕೊಂಡು ಇದ್ದಾರೆ ಜೊತೆಯಾಗಿ, ಅವರಿಗೆ ಆ ಜೀವ ಮೂರ್ಛಿತವಾಗಿರ್ತದೆ ಸಂದರ್ಭದಲ್ಲಿ ಅಂತ. ಆದರೆ ದ್ರೌಪದಿ ದೇವಿಗೆ ನೀನು ಅಪಮಾನ ಮಾಡಿದ್ದರಿಂದಾಗಿ ನೀನು ಒಬ್ಬ ಅಸುರನ ಪತ್ನಿ ಆಗು ಅಂತ ತಿಳ್ಕೊಂಡು ಅಂತೇಳಿ ಶಾಪ ಕೊಟ್ಬಿಡ್ತಾರೆ. ಅವಳು ನಂತರ ಬಹಳ ದುಃಖಿತಳಾಗಿ ರುದ್ರದೇವರನ್ನು ಕುರಿತು ತಪಸ್ ಮಾಡಿದಾಗ ರುದ್ರದೇವರು ಹೇಳ್ತಾರೆ, ಶಂಬರಾಸುರನ ಪತ್ನಿ ಅಂತೆ ನಟನೆ ಮಾಡ್ತಾ ಅವನ ಜೊತೆಲಿ ಇದ್ಬಿಡು. ಅಲ್ಲಿ ಕೃಷ್ಣನ ಮಗನಾಗಿ ಹುಟ್ಟಿದ ಪ್ರದ್ಯುಮ್ನ ಶಿಶುರೂಪದಿಂದ ಅಲ್ಲಿಗೆ ಬರ್ತಾನೆ. ನೀನು ಅವಳಿಗೆ ಅವನನ್ನು ಒಳ್ಳೆಯ ರೀತಿಯಿಂದ ಬೆಳೆಸು. ಆ ಪ್ರದ್ಯುಮ್ನ ಮುಖಾಂತರ ಶಂಬರಾಸುರನ ವಧ ಆಗ್ತದೆ. ಆಗ ನೀವಿಬ್ಬರು ಸುಖವಾಗಿರಿ ಅಂತ ತಿಳ್ಕೊಂಡು ಅಂತೇಳಿ ರುದ್ರದೇವರು ಅನುಗ್ರಹ ಮಾಡಿದ್ದಾರೆ. ಆಗ ರತಿದೇವಿ ಶಾಪಕ್ಕೆ ಅನುಸಾರವಾಗಿ ಶಂಬರಾಸುರನ ಮನೆಗೆ ಬರ್ತಾಳೆ. ಅತ್ಯಂತ ರೂಪಸಿ ಶಂಬರಾಸುರ ಮದುವೆಯಾಗಲಿಕ್ಕೆ ಒಪ್ಕೊಳ್ತಾನೆ. ಆದರೆ ಮಾಯಾವಿದ್ಯೆಯನ್ನು ಬಲ್ಲಂತಹ ರತಿದೇವಿ ತನ್ನದೇ ಒಂದು ಪ್ರತಿಕೃತಿಯನ್ನು ನಿರ್ಮಾಣ ಮಾಡಿ ಅವನ ಜೊತೆಗಿದ್ದೇನೆ ಅಂತಿಕೊಂಡು ಅಂತೇಳಿ ಆ ಪ್ರತಿಕೃತಿ ಅವನ ಪತ್ನಿಯಾಗಿತ್ತೇ ಹೊರತು ರತಿದೇವಿ ಅವನ ಸಂಪರ್ಕಕ್ಕೆ ಬರಲಿಲ್ಲ. ರುದ್ರದೇವರು ಹೇಳದಂತೆ ತನ್ನ ಗಂಡ ಬರುವ ದಾರಿ ಕಾಯ್ತಾ ಇದ್ದಾಳೆ. ಶಂಬರಾಸುರ ಎಸೆದ ಆ ಮಗು ಏನಿತ್ತು ಅಂದರೆ ಪ್ರದ್ಯುಮ್ನ ಏನಿದ್ದ, ಆ ಪ್ರದ್ಯುಮ್ನನ್ನು ಅವನು ಸಮುದ್ರದಲ್ಲಿ ಎಸೆದಿದ್ದ. ಮೀನು ನುಂಗಿತ್ತು. ಒಂದ್ಸಲ ದೊಡ್ಡ ಮೀನು ಬೇಸ್ತರಿಗೆ ಸಿಕ್ಕಾಗ ಆ ಕಾಲಕ್ಕೆ ಆ ಬೇಸ್ತರು ಆ ಮೀನನ್ನು ಶಂಬರಾಸುರನ ಮನೆಗೆ ತಂದು ಕೊಡ್ತಾರೆ. ತಂದು ಕೊಟ್ಟ ಕ್ಷಣಕ್ಕೇನೆ ಅದು ಅಡಿಗೆ ಮನೆಗೆ ಹೋಗ್ತದೆ. ಅಡಿಗೆ ಮನೆ ಅಧ್ಯಕ್ಷೆ ಒಂದು ರೂಪದಿಂದ ಹೆಂಡತಿಯಾಗಿರ್ತಕ್ಕಂಥ ರತಿದೇವಿ ಆ ಮೀನನ್ನು ಕತ್ತರಿಸಿದಾಗ ಅದರಲ್ಲಿ ಆ ಶಿಶು ಸಿಗ್ತಾನೆ. ಮುದ್ದಾದ ಶಿಶು, ಜೀವಂತವಾಗಿದೆ, ನಗ್ತಾ ಇದೆ. ಇವನೇ ನನ್ನ ಪತಿದೇವ ಅಂತೇಳಿ ರುದ್ರದೇವರ ಮಾತಿನಿಂದ ತಿಳಿದುಕೊಂಡು ಆ ಕೂಸನ್ನು ಬಹಳ ಚೆನ್ನಾಗಿ ಬೆಳೆಸಿದ್ದ. ಅಡಿಗೆ ಮನೆ ಕೈಯಲ್ಲಿ ಹಸುರ ಸಿರಿವಂತ, ಒಳ್ಳೆ ಸಿರಿವಂತಿಕೆ ಊಟಗಳು, ಅನೇಕ ರಸಾಯನಗಳು, ಅನೇಕ ಔಷಧಿಗಳು, ವಿವಿಧವಾಗಿರ್ತಕ್ಕಂಥ ಅಡಿಗೆಗಳು, ಇಷ್ಟೆಲ್ಲ ಬೆಳೆಸ್ತಾ ಇದ್ದರೆ 7-8 ವರ್ಷದ ಆ ಬಾಲಕ ಪ್ರದ್ಯುಮ್ನ 18-20 ವರ್ಷದ ಯುವಕನಂತೆ ಕಾಣ್ತಾ ಇದ್ದಾನೆ. ಪ್ರದ್ಯುಮ್ನನಿಗೆ ನನ್ನನ್ನು ಸಾಕಿ ಬೆಳೆಸಿದ ಇವಳು ನನ್ನ ಹೆಂಡತಿ ಅಂತ ಗೊತ್ತಾಯಿತು ಧ್ಯಾನ ದೃಷ್ಟಿಯಿಂದ. ಆದರೆ ಇಲ್ಲಿ 18 ವರ್ಷದ ಪ್ರದ್ಯುಮ್ನ ಯುವಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವಳಿಗೆ ತಾನೇ ಬೆಳೆಸಿದ್ದರೂ ಅವನ ಹತ್ರ ಹೋಗ್ಲಿಕ್ಕೆ ನಾಚಿಕೆ ಬರ್ತಾಯಿತ್ತು. ನಾಚಿಕೆ ಪಡ್ತಾ ಇದ್ಲು, ಹೀಗೆ ಕಣ್ಬಿಡಿಂದ ನೋಡ್ತಿದ್ಲು, ತಮಾಷೆ ಮಾಡ್ತಿದ್ಲು. ಒಂದು ಸಲ ಬಂದು ಕನ್ನೆಗೆ ಮುಟ್ತಾ ಇದ್ಲು, ಒಂದೆರಡು ಸಲ ಅಪ್ಕೊಳ್ತಾ ಇದ್ಲು.
ಇದೆಲ್ಲ ನೋಡಿ ಆ ಕಾಲದಲ್ಲಿ ಅವನು ಕೇಳ್ತಾನೆ, ಏನಮ್ಮ ಹೀಗೆ ನನ್ನ ಜೊತೆಗೆ ಗಂಡನಂತೆ ನಟನೆ ಮಾಡ್ತಾ ಇದ್ದೀರಿ, ಹೀಗ್ಯಾಕೆ ರೀತಿಯಾಗಿರ್ತಕ್ಕಂಥ ನಾಚುವುದು, ಸಂತೋಷ ಪಡುವುದು, ಅಪ್ಕೊಳ್ಳೋದು ಏನು ಮಾಡ್ಲಿಕ್ಕತ್ತಿದೆ, ಅಮ್ಮನಿಗೆ ಇದು ಶೋಭಿಸ್ತದೆಯಾ ಅಂತಂದಾಗ ಆ ಕಾಲದಲ್ಲಿ ರತಿ ಹೇಳ್ತಾಳೆ, ನಾನು ನಿಮ್ಮ ಅಮ್ಮ ಅಲ್ಲ, ನೀವು ಸ್ವತಃ ಕಾಮಧೇನ ಅವತಾರರು, ನಾನು ರತಿದೇವಿ. ಹಾಗಾದರೆ ಇಲ್ಲೇಕೆ ನಡೆದ ಕಥೆ ಹೇಳ್ತಾಳೆ. ಶಾಪವಾದ ಕತೆ. ಶಂಬರಾಸುರನ ತನ್ನ ಪ್ರತಿಕೃತಿಯನ್ನೇ ಶಂಬರಾಸುರನ ಹೆಂಡತಿಯನ್ನಾಗಿ ಮಾಡಿರ್ತಕ್ಕಂಥದ್ದು, ತಾನು ಪತಿವ್ರತಿಯಾಗಿ ಉಳಿದದ್ದು. ಆಗ ಪ್ರದ್ಯುಮ್ನಿಗೆ ಅರ್ಥವಾಗ್ತದೆ, ಪರಮಾತ್ಮನಿಗೆ ನಾನು ಕಳಿಸ್ಬೇಕಾಗಿತ್ತು ಅಂದರೆ ಶಂಬರಾಸುರನನ್ನು ಸಂಹರಿಸಬೇಕು ಅಂತೇಳಿ. ಆಗ ಅವನ ಮನೆಯಲ್ಲೇ ಬೆಳೆದ ಈ ವ್ಯಕ್ತಿ ಶಂಬರಾಸುರನನ್ನು ಯುದ್ಧಕ್ಕೆ ಕರೀತಾನೆ. ಪ್ರದ್ಯುಮ್ನ ಶಂಬರಾಸುರರಲ್ಲಿ ಘನಘೋರವಾಗಿರ್ತಕ್ಕಂಥ ಯುದ್ಧವಾಗ್ತದೆ. ಯುದ್ಧವಾಗಿ ಕೊನೆಗೆ ಶಂಬರಾಸುರ ಮೃತನಾಗ್ತಾನೆ. ಆಗ ಪ್ರದ್ಯುಮ್ನಿಗೆ 18 ವರ್ಷ. ಈ ಕಡೆಯಲ್ಲಿ ಹುಟ್ಟಿದ ಕೂಸು ಮಾಯವಾದ ಕ್ಷಣಕ್ಕೇನೆ ಸರ್ವಜ್ಞಳಾಗಿರ್ತಕ್ಕಂತಹ ರುಕ್ಮಿಣೀ ದೇವಿ ಸಾಮಾನ್ಯ ತಾಯಿಯಂತೆ ದಿನಾಲು ದುಃಖ ಪಡ್ತಾ ಇದ್ದಾಳೆ. ಕೃಷ್ಣನಿಗೆ ನನ್ನ ಮಗನನ್ನು ತಂದುಕೊಡು, ನನ್ನ ಮಗನನ್ನು ತಂದುಕೊಡು, ಹುಡುಕಿಸು, ನನಗೆಲ್ಲ ಸಂಭವ ಇಲ್ಲ, ಹಾಗೆ ಹೀಗೆ ದುಂಬಾಲು ಬಿದ್ದಿದ್ದಾಳೆ. ಇಬ್ಬರು ಚೆನ್ನಾಗಿ ನಾಟಕ ಮಾಡ್ತಾ ಇದ್ದಾರೆ. ಪರಮಾತ್ಮ ಹೇಳ್ದ, ನನಗೆ ನಿನ್ನ ಮೇಲೆ ಬಹಳ ಪ್ರೀತಿ ಇದೆ, ಅದಕ್ಕೋಸ್ಕರ ಮಗು ಮಾಯವಾಗಿದೆ. ರುಕ್ಮಿಣಿ ಅಂತಾಳೆ, ನನ್ನ ಮೇಲಿನ ಪ್ರೀತಿಗೆ ಮಗುವನ್ನು ಬಲಿ ಕೊಟ್ರೇನು? ಮಗು ಎಲ್ಲಿ ಮಾಯವಾಯಿತು? ನೋಡು ರುಕ್ಮಿಣಿ, ನೀನು ಒಂದು ಮಲ್ಲಿಗೆ ಹೂ ಇದ್ದಂತೆ. ನೀನು ಆ ಬಾಲಕನಿಗೆ ಹಾಲು ಕುಡಿಸಿದರೆ ನಿನ್ನ ಶರೀರದಲ್ಲಿ ಅಶಕ್ತತೆ ಬರ್ತದೆ, ನಿನ್ನ ಶರೀರದ ಪರ್ಸನಾಲಿಟಿಯನ್ನು ನ್ಯೂನತೆ ಆಗ್ತದೆ. ಆ ಮಗುವನ್ನು ನೋಡ್ತಾ ನೋಡ್ತಾ ಭಾಳ ದಣಿತಿ. ಆ ಬಾಲಕನಾದಾಗಂತೂ ಅನೇಕ ರೀತಿಯಾಗಿರ್ತಕ್ಕಂಥ ಮನೆ ಕೆಲಸ ಆಗೋದಿಲ್ಲ, ಅದು ಎಲ್ಲ ಆಗೋದಿಲ್ಲ. ಆ ನಂತರ ಅವನು ಹೇಳ್ಕೊಡ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, 20 ಕೆಲಸ. ಈ ದಣವಿಕೆ ನಿನಗೆ ಬೇಡ. ದಣವಿಕೆ ಬೇಡ ಅಂತಕೊಂಡು ಮಗುವನ್ನು ಕಳ್ಕೊಳ್ಳ, ಏನು ಕಳ್ಕೊಳ್ಬೇಡ. ಸರಿಯಾದ ವೇಳೆಗೆ ಅವನು ಮದುವೆಯಾಗಿ ನಿನ್ನ ಸೊಸೆ ಜೊತೆಗೆ ಬರ್ತಾನೆ, ಆಗ ನಿನಗೂ ಹೆಲ್ಪ್ ಆಗ್ತದೆ. ಪರಮಾತ್ಮನ ನಾಟಕ ಎಷ್ಟು ವಿಚಿತ್ರ. ತನ್ನ ಹೆಂಡತಿಗೆ ಮದುವೆ, ಜಗತ್ತಿನಲ್ಲಿ ಹೆಂಡತಿಯನ್ನು ಪ್ರೀತಿಸಬೇಕು ಅಂತ ಇಚ್ಛೆ ಇದ್ದವರು, ಹೆಂಡತಿಯನ್ನು ಚೆನ್ನಾಗಿರಬೇಕು ಅಂತ ಇಚ್ಛೆ ಇರ್ತಕ್ಕಂಥವರು, ಕೃಷ್ಣ ರುಕ್ಮಿಣಿಯರ, ಲಕ್ಷ್ಮೀನಾರಾಯಣರ ಈ ಪ್ರೀತಿಯನ್ನು ಕಂಡುಕೊಳ್ಳಿ. ನನ್ನ ಲಕ್ಷ್ಮೀದೇವಿ ಹೊಟ್ಟೆಯಲ್ಲಿ ಹೊತ್ತುಕೊಂಡು ಹೆರಿಗೆಯಾಗಿ ಆನಂತರ ತನ್ನ ಶ್ರಮಪಟ್ಟು ಕಷ್ಟಪಟ್ಟು ತನ್ನ ಹಾಲನ್ನು ಕುಡಿಸಿ ಅಸಕ್ತ ಆಗೋದು ಬೇಡ ಅಂತ ತಿಳ್ಕೊಂಡು ಅಂತೇಳಿ ತಾನೇ ಹೊಕ್ಕಳಲ್ಲಿ ಮಗನನ್ನು ಪಡೆದಿದ್ದಾನೆ. ನಾನು ಹೆಂಡತಿ ಆರಾಮಾಗಿರಲಿ ಅಂತ ತಿಳ್ಕೊಂಡು ಇಂಥ ಪ್ರೀತಿಯ ಪತಿ ಪತ್ನಿಯರ ಪ್ರೀತಿಯ ಉದಾಹರಣೆಯನ್ನು ಕೊಡುವಾಗ ಯಾರ್ಯಾರೇನು ಅಂತ ಅಂದ್ಕೊಂಡು ಮಾಡ್ತೀರಿ, ಬೇಡ, ಲಕ್ಷ್ಮೀನಾರಾಯಣನ ಉದಾಹರಣೆ ಕೊಡಿ. ನನ್ನ ಹೆಂಡತಿಗೆ ತ್ರಾಸಾಗಬಾರ್ದು ಅಂತೇಳಿ ತಾನೇ ಮಗುವನ್ನು ತನ್ನ ಹೊಕ್ಕಳಿನಿಂದ ಹುಟ್ಟಿಸಿದವನು. ಇಂಥ ಪ್ರೀತಿ ಮಾಡುವ ಗಂಡ ಯಾರು ಸಿಗ್ತಾರೆ ಹೇಳಿ? ಇಲ್ಲಿಯೂ ಕೂಡ ಕೃಷ್ಣಾವತಾರದಲ್ಲಿಯೂ ಕೂಡ ನನ್ನ ಮೂಲ ರೂಪನೇ ನಾನು ತೋರಿಸೋದಕ್ಕೋಸ್ಕರ ಹುಟ್ಟಿದ ಕ್ಷಣಕ್ಕೆ ಮಗುವನ್ನು ಬೇರೆ ಕಡೆ ಬೆಳೆಸಿದ್ದಾನೆ. ಅಲ್ಲಿ ಅತಿ ಜವಾಬ್ದಾರಿ ಕೊಟ್ಟು ಅವಳನ್ನು ಜವಾಬ್ದಾರಿ ಕಷ್ಟಪಡು ಅಂತ ಕೊಂಡು ಹೇಳಿದೆ. ಯಾಕೆ ಅವಳು ಪ್ರಾಶ್ಚಿತ್ತ ಆಗಬೇಕಾಗಿ. ಹೀಗೆ ಪ್ರದ್ಯುಮ್ನ 18 ವರ್ಷ ಆದಮೇಲೆ ಕೊನೆಗೆ ಶ್ರೀಕೃಷ್ಣ ಅವನು ಸೂಚನೆ ಮಾಡ್ತಾನೆ. ಹೆಂಡತಿ ಸಹಿತನಾಗಿ ಬಂದು ರುಕ್ಮಿಣಿ ದೇವಿಗೆ ನಮಸ್ಕಾರ ಮಾಡಿದಾಗ ಎಷ್ಟು ಸಂತೋಷ ಆಗಿರಬೇಕು. ಮತ್ತೆ ಹೇಳಿರ್ತಾನೆ, ಬರ್ತಾನೆ ನಿನ್ನ ಮಗ ಅಂತೇಳಿ. ಅವಳು ದುಃಖನೂ ಪಟ್ಟಿಲ್ಲ. ಇಂಥ ಅದ್ಭುತ ಪ್ರೀತಿಯನ್ನು ತೋರಿಸಿದ್ದಾನೆ. ಇಷ್ಟೆಲ್ಲ ವಿಚಾರಗಳನ್ನು ನಾನು ಇಲ್ಲಿವರೆಗೂ ಸುಮಾರು 40-45 ನಿಮಿಷದ ವಿಚಾರವನ್ನು ನಾನು ಹೇಳಿದೆ. ಇಷ್ಟೆಲ್ಲ ವಿಚಾರಗಳನ್ನು ರಾಘವೇಂದ್ರ ಸ್ವಾಮಿಗಳವರು ಒಂದೇ ವಾಕ್ಯದಲ್ಲಿ ಸಂಗ್ರಹ ಮಾಡ್ತಾರೆ.
ಪ್ರಾಪ್ಯಾಥ ದ್ವಾರಕಾಂ ಯಃ ಸುತಮತಿರುಚಿರಂ ರುಕ್ಮಿಣೀತಃ ಪ್ರಪದ್ಯೆ. ಅಂತನ್ನು ವಿಚಾರವನ್ನು ಹೇಳ್ತಾ ಆ ಕಾಮ, ಯಾಕೆಂದರೆ ಕಾಮದೇವನು ದೇವರ ಮಗನೇ, ತನ್ನ ಮಗನಿಗೆ ರುದ್ರದೇವರಿಂದಾಗಿದ್ದ ಅನಾನುಕೂಲತೆಯಿಂದ ಅವನು ಮತ್ತೆ ಪುನಃ ಅವನ ಸಂಸಾರವನ್ನು ಕೂಡಿಸಬೇಕು, ಮತ್ತೆ ಪುನಃ ಅವನನ್ನು ಮದುವೆಯಾಗಿ ಅವತಾರದಲ್ಲಿ ಅವರು ಗಂಡ ಹೆಂಡತಿಯಾಗಿ ಬರಬೇಕು. ಅಷ್ಟು ಪ್ರೀತಿ ಪರಮಾತ್ಮನಿಗೆ ತನ್ನ ಮಗನ ಮೇಲೆಯೇ, ತನ್ನ ಸೊಸೆಯ ಮೇಲೆ. ಇಷ್ಟೆಲ್ಲ ಕಥೆಯನ್ನು ಒಂದು ವಾಕ್ಯದಲ್ಲಿ ತಿಳಿಸ್ತಾರೆ. ಆ ವಾಕ್ಯ ನೆನಪಿನ ಇಟ್ಕೊಳ್ಳಿ ಮತ್ತೆ ಪುನಃ. ಯಹ ಸುತಂ ಅತಿರುಚಿರಂ ರುಕ್ಮಿಣೀತಃ ಪ್ರಪದ್ಯೆ ಭ್ರಾತೃವ್ಯಂ ಪೌಂಡ್ರಕಖ್ಯಂ ಪುರ ರುಧಂ ಅತನೋತ್ ಕರ್ತಶೀರ್ಷಂ ತದೀಯಾತ್. ಪರಮಾತ್ಮನ ಸೋದರತ್ತೆ ಮಕ್ಕಳು ಇಬ್ಬರು, ಅನೇಕ ಜನ ಇದ್ದಾರೆ, ಅದರಲ್ಲಿ ಇಬ್ಬರು. ಒಬ್ಬನು ಪೌಂಡ್ರಕ ವಾಸುದೇವ, ಇನ್ನೊಬ್ಬತ ಶೃಗಾಲ ವಾಸುದೇವ. ಪೌಂಡ್ರಕ ವಾಸುದೇವ ಕಾಶಿರಾಜನ ಮಗನಾಗಿ ಹುಟ್ಟಿರ್ತಾನೆ. ಅವನೊಬ್ಬ ಸೋದರತ್ತೆಯನ್ನು ಕಾಶಿರಾಜನ ಮದುವೆ ಮಾಡಿ ಕೊಟ್ಟಿರ್ತಾರೆ. ಅವನಿಗೂ ವಾಸುದೇವ ಅಂತಕೊಂಡು ಹೆಸರಿಡ್ತಾರೆ. ಆಗ ಅವನನ್ನು ತಿಳ್ಕೊತಾನೆ, ವಾಸುದೇವ ನಾನೇ ದೇವರು ಅಂತ ತಿಳ್ಕೊಂಡಂತ ಹೇಳಿ. ದೊಡ್ಡವನಾದ್ಮೇಲೆ ಜಗತ್ತಿನಲ್ಲಿ ಪ್ರಚಾರ ಮಾಡ್ತಾನೆ, ನಾನೇ ನಿಜವಾದ ದೇವರು, ಆ ಕೃಷ್ಣ ಅಲ್ಲ ಅಂತ ಅನ್ನೋದಕ್ಕೋಸ್ಕರ ಯಾವಾಗಲೂ ಪೀತಾಂಬರ ಉಟ್ಕೊಂಡಿರ್ತಿದ್ದ, ಯಾವಾಗಲೂ ಕಿರೀಟ ಹಾಕ್ಕೊಂಡಿರ್ತಿದ್ದ, ಮಕರ ಕುಂಡಲ ಹಾಕೊಳ್ಕೊಂಡಿರ್ತಿದ್ದ. ಆ ನಂತರ ಶಂಖಚಕ್ರ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಕೃತ್ರಿಮ ಕೈಗಳನ್ನು ಜೋಡಿಸ್ಕೊಂಡಿದ್ದ. ಈಗೆಲ್ಲ ಬಂದಿದೆ ಅಲ್ಲ, ಇಂಟೆಲಿಜೆನ್ಸಿ ಅಂತ ಹೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಪ್ರಯೋಗ ಮೊದಲೇ ಪೌಂಡ್ರಕ ವಾಸುದೇವ ಮಾಡಿದ್ದ. ಹಿಂದೆ 2 ಕೈ ಇಟ್ಕೊಂಡಿದ್ದ, ಅದಕ್ಕೆ ಒಂದೇನೋ ಬಟನ್ ಇಟ್ಟುಕೊಂಡಿದ್ದ 2 ಕಡೆಯಲ್ಲಿ. ಆಗ ಆ ಬಟನ್ ಒತ್ತಿದ್ರೆ ಸಾಕು, ಚಕ್ರ ಕರಗರ ತಿರುಗ್ತಿತ್ತು, ಆ ಶಂಖದಿಂದ ಧ್ವನಿ ಹೊಡ್ತಾ ಇತ್ತು. ಬಂಗಾರದ ಒಂದು ಯಂತ್ರಚಾಲಿತವಾದ ಗರುಡನನ್ನು ಮಾಡಿಕೊಂಡಿದ್ದ. ಅದಕ್ಕೆ ಕೀಲಿ ಕೊಟ್ಟು, ಹಿಂದಿನ ಕೈಯಲ್ಲಿ ನಿಮ್ಮ ನೆನಪಿದೆ, ಕೀಲಿ ಕೊಟ್ಟಿದ್ರೆ ಗಡಿಯಾರ ನಡೀತಿತ್ತು. ಆ ರೀತಿ ಅದನ್ನು ಕೀಲಿ ಮಾಡಿದರೆ ಒಂದು 10-15 ಫೂಟ್ ಹಾರ್ತಿತ್ತು ಅದು. ನೋಡಿ, ನಾನೇ ಗರುಡಾರೂಢ, ನಾನೇ ವಾಸುದೇವ ದೇವರು, ಶಂಖಚಕ್ರಧಾರಿ ಅಂತೇಳಿ ಪ್ರಚಾರ ಮಾಡೋದಲ್ಲದೆ ಒಂದು ಸಲ ವಿಶಾಲವಾದ ಸೈನ್ಯವನ್ನು ತೆಗೆದುಕೊಂಡು ಬಂದು ದ್ವಾರಕೆ ಮೇಲೆ ಆಕ್ರಮಣ ಮಾಡ್ತಾನೆ. ಹೇಳ್ತಾನೆ, ಏ ಕೃಷ್ಣ, ನನ್ನ ಒರಿಜಿನಲ್ ಶಂಖಚಕ್ರ ನೀ ಕಳ್ಳತನ ಮಾಡಿದಿ, ಶಂಖಚಕ್ರ ಗದಾಪದ್ಮಗಳನ್ನು ನನಗೆ ವಾಪಸ್ ಕೊಡು, ನಾನು ನಿಜವಾಗಿರ್ತಕ್ಕಂಥ ದೇವರು, ನಿನಗೊಂದು ಚಾನ್ಸ್ ಕೊಡಬೇಕು ಅಂತಕೊಂಡಂತೆ ನಾನು ತಂದು ಕೊಡ್ತಾ ಇದ್ದೇನೆ. ಅದಕ್ಕೋಸ್ಕರ ಸನ್ನದ್ಧನಾಗು, ಬೇಗನೆ ಶಂಖಚಕ್ರಗಳನ್ನೆಲ್ಲ ವಾಪಸ್ ಕೊಡು ಅಂತ ಚಾಲೆಂಜ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ ಕೃಷ್ಣ ಹೇಳ್ತಾನೆ, ನಿನಗೆ ಚಕ್ರ ಬೇಕಲ್ಲ, ಕೊಡ್ತೇನೆ, ಯುದ್ಧ ಭೂಮಿಯಲ್ಲಿ ಕೊಡ್ತೇನೆ ಅಂತ ಹೇಳಿ ತನ್ನ ದ್ವಾರಕೆಗೆ ಮುತ್ತಿಗೆ ಹಾಕಿರ್ತಕ್ಕಂತಹ ಆ ಪೌಂಡ್ರಕ ವಾಸುದೇವನನ್ನು ಚಕ್ರದಿಂದಲೇ ಅವನ ತಲೆಯನ್ನು ಹಾರಿಸಿಬಿಟ್ಟಿದ್ದ. ಅವ ನಿಜವಾದ ಕೃಷ್ಣ ಯಾರು, ದೇವರು ಯಾರು ಅಂತ ಜಗತ್ತಿಗೆ ಗೊತ್ತಾಯಿತು. ಇಂಥ ಒಂದು ಭಗವಂತ ವಿಶಿಷ್ಟವಾದ ಲೀಲೆಗಳನ್ನು ತೋರಿಸ್ತಾ ಇರ್ತಾನೆ. ವಾಸುದೇವನ ಕಥೆಯನ್ನು
ಸಂಗ್ರಹ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳವರು. ಭ್ರಾತೃವ್ಯಂ ಪೌಂಡ್ರಕಾಖ್ಯಂ ಪುರರುಧಂ ಅತನೋತ್ಕೃತ ಶೀರ್ಷಂ ತದೀಯಾ ಪತ್ಯೋತ್ಪನ್ನಾಂಚ ಕೃತ್ಯಾಂ ರಥಚರಣ ರುಚ ಕಾಲಯನ್ ಕಾಮದುಕ್ಷಾತ್. ಯಾವಾಗ ಪೌಂಡ್ರಕ ವಧವನ್ನು ಪರಮಾತ್ಮ ಮಾಡಿದನು, ಅವನಿಗೊಬ್ಬ ಮಗ ಇದ್ದ. ಅವನು ತಂತ್ರವಿದ್ಯೆಯನ್ನು ಬಲ್ಲವ. ಆಗ ಒಂದು ಕೃತ್ಯನನ್ನು ನಿರ್ಮಾಣ ಮಾಡಿ ಕೃಷ್ಣನ ಸೈನ್ಯದ ಮೇಲೆ ಬಿಟ್ಟಿದ್ದಾನೆ. ದುಷ್ಟ ಶಕ್ತನ ರಾಕ್ಷಸರನ್ನ, ಅಸುರರನ್ನು, ಪಿಶಾಚರನ್ನು ವಶ ಮಾಡಿಕೊಂಡಿರ್ತಾರೆ. ನಿಮಿತ್ತ ಮಾಡಿಕೊಂಡು ಅದನ್ನು ಕರೆದು ಆ ವ್ಯಕ್ತಿ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೇಳ್ತಾರೆ. ಆಗ ಆ ಕೃತ್ಯ ಕೃಷ್ಣನ ಹತ್ರ ಬರ್ತಾ ಇರುವಾಗ ಕೃಷ್ಣ ತನ್ನ ಚಕ್ರದಿಂದಲೇ ಅದನ್ನು ನಾಶಪಡಿಸಿದ್ದಾನೆ. ಆಗ ಬೇರೆ ದಾರಿ ಇಲ್ಲ ಅಂತೇಳಿ ಅವನು ಶರಣು ಬಂದಿದ್ದಾನೆ. ಪರಮಾತ್ಮ ಅವನಿಗೆ ನಿರ್ಭಯತೆಯಿಂದಿರು, ನಾನು ರಕ್ಷಕನಾಗಿದ್ದೇನೆ ಅಂತ ಅನ್ನೋ ಮಾತನ್ನು ಹೇಳಿ ಕಳಿಸ್ತಾನೆ. ಈ ಕಥಾಭಾಗವನ್ನು ಸಹಿತ ರಾಘವೇಂದ್ರ ಸ್ವಾಮಿಗಳವರು ಸಂಗ್ರಹ ಮಾಡ್ತಾರೆ ಒಂದೇ ಲೈನಲ್ಲಿ. ಭ್ರಾತೃವ್ಯಂ ಪೌಂಡ್ರಕಾಕ್ಯಂ ಪುರುರುಧಮತನೋತ್ ಕೃತ್ತ ಶೀರ್ಷಸ್ತದೀಯಾ ಪತ್ಯೋತ್ಪನ್ನಾಂಚ ಕೃತ್ಯಾಂ ರಥಚರಣ ಋಷಾ ಕಾಲಯನ್ ಕಾಮದುಕ್ಷಾತ್. ಆನಂತರ ಹೀಗೆ ಸುರಳೀತ ನಡೆದಿರತಕ್ಕಂತಹ ಸಂದರ್ಭದಲ್ಲಿ ಒಂದ್ಸಲ ಕೌರವರು ಇತ್ಯಾದಿಗಳನ್ನು ತಮ್ಮ ತಮ್ಮ ಎಚ್ಚರದ ಕೆಲಸದಲ್ಲಿ ಸಿದ್ಧರಾಗಿದ್ದಾರೆ, ಇದೇ ವೇಳೆ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಆ ಕೃತ್ಯನನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾನೆ. ಯಾವಾಗ ಅದು ಸುಡಬೇಕು ಅಂತೇಳಿ ಬಂತು, ಪರಮಾತ್ಮನ ತನ್ನ ಚಕ್ರದಿಂದ ನಾಶಪಡಿಸಿ ಇವನನ್ನು ಸೋಲಿಸಿ ಓಡಿಸಿಬಿಟ್ಟಿದ್ದ. ಇಂಥ ಒಂದು ಅದ್ಭುತವಾದಂಥ ಸುಮಾರು 5-6 ದಿವಸದ ಕಥೆ ಹೇಳಿದ್ರು ಮುಗಿಯೋದಿಲ್ಲ. ಇಷ್ಟೆಲ್ಲ ವಿಷಯವನ್ನು ಭಾಗವತದ ಮೂಲದಲ್ಲಿ ನೀವು ನೋಡ್ಬೋದು. ಅಂಥ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ ನಮ್ಮ ಶ್ರೀಕೃಷ್ಣನದು, ನಮ್ಮ ಪರಮಾತ್ಮನದು. ಇನ್ನು ಆ ಶ್ರೀಕೃಷ್ಣ ಮತ್ಯಾವ ಲೀಲೆಯನ್ನು ತೋರಿಸ್ತಾನೆ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥ್ಯನಾಶನ ರೋಗಾನ್ಮೇನಾಶಯಾಶೇಷ ಆಶು ಧನ್ವಂತರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ತ ವಿಶ್ವಂಸರಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.